ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಜೀವನದಲ್ಲಿ ಬರ್ತಾ ಇರುವಂತಹ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ನಿಮ್ಗೆ ಸರಳವಾಗಿರುವಂತಹ ಪರಿಹಾರ ಶೀಘ್ರವಾಗಿ ಬೇಕು ಅಂತಂದ್ರೆ ಅಕ್ಷಯ ವೃಕ್ಷವನ್ನ ನೀವು ಬರ್ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾಳೆ ಬಹಳ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು. ಈ ನೂಲ್ ಹುಣ್ಣಿಮೆ, ಇನ್ನು ಉಪಕರ್ಮ, ಜೊತೆಗೆ ರಕ್ಷಾ ಬಂಧನ ಇದೆ. ಸೊ ಇದ್ರೂ ಒಂದು ವಿಶೇಷವಾಗಿ ಆಚರಣೆ ಹೇಗಿರ್ಬೇಕು, ಈ ಅಣ್ಣ ತಂಗಿಯ ಸಂಬಂಧಗಳನ್ನ ಬೆಸೆಯುವಂತ ಒಂದು ಹಬ್ಬ ಅಂತ ಹೇಳ್ಬೋದು. ಯಾವುದೇ ಊರಿನಲ್ಲಿ ಇದ್ರೂ ರಾಖಿನ ಕಳಿಸುವಂತದ್ದಾಗಿರ್ಬೋದು, ಅಥವಾ ನೇರವಾಗಿ ಹೋಗಿ ರಾಖಿ ಕಟ್ಟುವಂಥದ್ದು, ಈ ಒಂದು ಸಂಪ್ರದಾಯಗಳು ಸಾಕಷ್ಟು ಬಂದಿದೆ. ಆದ್ರೆ ಇದ್ರ ಒಂದು ಹಿನ್ನೆಲೆ ಏನ್ ಮಾಡ್ಲೇಬೇಕು ನಾವು ನಾಳೆ, ಇದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಉಪಕರ್ಮ ಅಂದ್ರೆ ಇಲ್ಲಿ ಎರಡು ಬರುತ್ತವೆ. ಆದರೆ ಯಜುರುಪಕರ್ಮ, ಋಗ್ ಉಪಕರ್ಮ ಅಂತ. ಅಂದ್ರೆ ಋಗ್ವೇದಿಗಳಿಗೆ ಒಂದು ದಿನ ಉಪಕರ್ಮ, ಯಜುರ್ವೇದಿಗಳಿಗೆ ಒಂದು ಉಪಕರ್ಮ ಅಂತ ಬರುತ್ತೆ. ಆದ್ರೆ ಎರಡೂ ಒಂದೇ ದಿನ ಬಂದಿದೆ ನಾಳೆ. ಅಂತಹದಲ್ಲಿ ನೂಲು ಹುಣ್ಣಿಮೆ, ರಕ್ಷಾಬಂಧನ ಅದ್ಭುತವಾಗಿರ್ತಕ್ಕಂತಹದ್ದು. ಏನು ಅಂತಂದ್ರೆ ಈ ಜನಿವಾರವನ್ನ ಬದಲಾಯಿಸಿಕೊಡ್ತಕ್ಕಂಥವ್ರಿಗೆ ಅದರ ವಿಶೇಷತೆಲ್ಲ ಕೂಡ ಗೊತ್ತಿರುತ್ತೆ. ಕಾಂಡ ಋಷಿಯ ತರ್ಪಣವನ್ನ ಮಾಡ್ತಕ್ಕಂತಹದ್ದು, ಕಾಮೋಕಾಶಿರ್ ಮಂಜುನಕಾಶಿರ್ ನಮೋ ನಮಃ ಅನ್ನೋ ಮಂತ್ರವನ್ನ ಅವರು ಅವತ್ತು ದಿನ ಆದರೂ 1008 ಬಾರಿ ಅಥವಾ 108 ಬಾರಿ ಕಟ್ಟಿಸ್ತಕ್ಕಂತಹದ್ದನ್ನ ಗಾಯತ್ರಿ, ಸಾವಿತ್ರಿ, ಸಂಧ್ಯಾ, ಸರಸ್ವತಿಯ ಕೃಪೆಗೆ ಒಳಗಾಗ್ತಕ್ಕಂತಹ ದಿನ ಅದು. ಅಂತಹ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿರ್ಯ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಯಜ್ಞೋಪವೀತ ಧಾರಯಾಮಿ ಅಂದ್ರೆ ಯಜ್ಞೋಪವೀತವನ್ನ ಧಾರಣೆ ಮಾಡತಕ್ಕಂಥವರು, ಅದಕ್ಕೆ ಸಂಬಂಧಪಟ್ಟ 1 ತಾಸು ಕಾರ್ಯಕ್ರಮ ಅದು. ಕರೆಕ್ಟ್ ಆಗಿ ಮಾಡ್ಕೊಂಡು ಕೂತ್ಕೊಂಡ್ರೆ 1 ರಿಂದ 1.5 ತಾಸು ಅದರ ಪ್ರಯೋಗ ಇದೆ. ಅದೆಲ್ಲೂ ಕೂಡ ಗೊತ್ತಿರ್ತಕ್ಕಂಥವ್ರು ಮಾಡ್ಕೊಳ್ತಾರೆ, ಮಾಡಿಕೊಳ್ಳಲೇಬೇಕು. ಇದು ಉಪಕರ್ಮ. ಇನ್ನ ರಕ್ಷಾಬಂಧನ ಅಂತ ಹೊರಟ್ರೆ ಆ ಪದದಲ್ಲೇ ನಮಗೊಂದು ಅನುಬಂಧ ಕಾಣಿಸುತ್ತೆ. ಅದೊಂದು ರೀತಿಯ ಪ್ರೇಮಾಂಕುರ ಕಾಣಿಸ್ಕೊಳ್ಳುತ್ತೆ. ಯಾವ ರೀತಿಯ ಪ್ರೇಮ ಬಾಂಧವ್ಯ ಅಂತಂದ್ರೆ, ನೀವು ಹೇಳಿದಾಗೆ ಈ ತಂಗಿ ಅಣ್ಣನಿಗೆ ಕಟ್ತಕ್ಕಂತಹದ್ದು, ಅಕ್ಕ ತಮ್ಮನ ಕಟ್ತಕ್ಕಂತಹದ್ದು, ಅಂದ್ರೆ ವಾತ್ಸಲ್ಯವನ್ನ ತೋರಿಸ್ತಾ ಬರುತ್ತೆ. ಯಾವ ರೀತಿಯಾಗಿ ಕೃಷ್ಣನ ಈ ದ್ರೌಪದಿ ಹಿಂಬದಿಯಿಂದ ಇದ್ದು ರಕ್ಷಣೆ ಮಾಡ್ತಾನೆ ಇದ್ದ. ಎಂತ ಸಂದರ್ಭದಲ್ಲಾದ್ರೂ ಕೂಡ ನೀನ್ ನನ್ನ ನೆನಪು ಮಾಡಿಕೊಂಡಾಗ, ಅಂದ್ರೆ ಕಷ್ಟ ಕಾಲ ಬಂದಾಗ, ನಿನ್ನೆ ಸುಖದ ದಿನಗಳಲ್ಲಿ ನಾನಿರೋದಿಲ್ಲ, ಅದ ಕಷ್ಟದ ದಿನಗಳ ಜೊತೆಗೆ ನಾನು ಇರುತ್ತೇನೆ ಅಂತಕ್ಕಂಥ ಅಭಯವನ್ನ ಹೆಣ್ಣು ಮಕ್ಕಳು ಕೊಡ್ತಕ್ಕಂತಹದ್ದು ಈ ಅಣ್ಣ ತಮ್ಮಂದಿರು. ಅವರಿಗೆ ಅಂತಹ ರಕ್ಷಾಬಂಧನ ನಾನಿದ್ದೇನೆ ಅಂತ ಹೇಳ್ತಕ್ಕಂಥದ್ದು, ಅವರು ಕೃತಜ್ಞತೆ ಸಲ್ಲಿಸ್ತಕ್ಕಂಥ. ಅಂದ್ರೆ ನನ್ನ ಪಾಲಿಗೆ ನನ್ನ ಅಣ್ಣ, ನನ್ನ ತಮ್ಮ ರಕ್ಷಕರಾಗಿ ನನಗಿದ್ದಾರೆ ಅಂತಕ್ಕಂಥ ಖುಷಿಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಇದು ದೇವಾನುದೇವತೆಯಲ್ಲಿ ಕೂಡ ನಡ್ಕೊಂಡು ಬಂದಿರತಕ್ಕಂತಹದ್ದು. ಬಹಳ ವಿಶೇಷತೆ ನಮಗೆ ಎದ್ದು ಕಾಣುತ್ತೆ. ಇಲ್ಲಿ ಸುಭದ್ರಾ ದೇವಿ, ಬಲರಾಮ, ಕೃಷ್ಣ ಇವರ ಮಧ್ಯೆ ನಡೆದಿರ್ತಕ್ಕಂತಹದ್ದು. ಅಂತಹ ಪವಿತ್ರವಾಗಿರ್ತಕ್ಕಂಥ ರಕ್ಷಾಬಂಧನವನ್ನ ಅದಕ್ಕೆ ಈ ಕೈಗೆ ಕಟ್ಟುವಾಗ ಬಹಳ ವಿಶೇಷತೆ ಹೇಳ್ತಾನೆ. ಅದಕ್ಕೊಂದು ಪವರ್, ಬೇರೆ ಎಂತ ಬೇಡ. ಆ ರಕ್ಷೆಯೇ ಸಂಪೂರ್ಣವಾಗಿ ನಮ್ಮ ಅಣ್ಣನಿಗೆ ದೀರ್ಘಕಾಲಿಕವಾಗಿರ್ತಕ್ಕಂಥ ಆಯಸ್ಸು, ಐಶ್ವರ್ಯವನ್ನ ಕೊಡ್ತಕ್ಕಂತಹದ್ದನ್ನ ಕೊಡಬೇಕು. ಏನು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದನ್ನ ಹೇಳ್ತಾನೆ ಅಂತಂದ್ರೆ, ಈ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಒಂದು ನಮಸ್ಕಾರ ಮಾಡ್ಕೊಂಡ್ರು ಕೂಡ, ಒಂದೇ ಒಂದು ನಮಸ್ಕಾರವನ್ನ ಈ ರಕ್ಷಾಬಂಧನ ದಿನದಂದು ನೀವು ಅಣ್ಣನಿಗೆ ನಮಸ್ಕಾರ ಮಾಡ್ತೀರೋ, ಅಥವಾ ಅಣ್ಣ ಚೆನ್ನಾಗಿರ್ಲಿ ಅಂತೇಳಿ ನೀವೆಲ್ಲಿ ಯಾವ ದೀವಿ ಇರೋದು ಪ್ರಾರ್ಥನೆ ಮಾಡ್ತೀರೋ, ಅದು ಅಮ್ಮನವರಿಗೆ ಏನಾದ್ರೂ ಈ ದಿವಸ ನೀವು ಮೊರೆ ಹೋಗಿ ನನ್ನ ಕುಟುಂಬ, ನನ್ನ ತವರು ಮನೆ ಇಷ್ಟು ಚೆನ್ನಾಗಿರಬೇಕು ಅಂತಕ್ಕಂತಹ ತ್ರಿಕರಣ ಶುದ್ಧಿಯಿಂದ, ಹೆಣ್ಣು ಮಕ್ಕಳು ಮಾತ್ರವಲ್ಲ ಗಂಡು ಮಕ್ಕಳು ಸಹಿತ ಅಮ್ಮನನ್ನ ಕುರಿತು ಪ್ರೇಯರ್, ಪ್ರಾರ್ಥನೆ ಅದು ತ್ರಿಕರಣ ಶುದ್ಧಿಯಿಂದ ಮಾಡಿದ್ದೇ ಆದರೆ ನಿಮಗೆ ಅವ ಸಂಪೂರ್ಣವಾಗಿ ಯಾಚನಾ ಸ್ಥಿತಿ ಅಂತ ಇರುತ್ತಲ್ಲ, ಅಂತ ಸ್ಥಿತಿ ಬರೋದೇ ಇಲ್ಲವಂತೆ. ಯಾಚನಾ ಸ್ಥಿತಿಯನ್ನ
ತಲುಪದೆ ನಿನಗೆ ಇಹಲೋಕದಲ್ಲಿ ಎಂತಹ ಸಂಪತ್ತು ಬೇಕೋ ಅಂತಹ ಸಂಪತ್ತು ಕೊಡೋ ಮುಖಾಂತರ ದೀರ್ಘಕಾಲವಾಗಿರ್ತಕ್ಕಂಥ ಅಷ್ಟು ಸುಖಗಳನ್ನ ಕೊಡುತ್ತಾ ಇನ್ನ ಮೂರು ತಲೆಗಳನ್ನು ನೀನು ನೋಡುವಂಥದ್ದು. 3 ತಲೆ ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳು ನೋಡ್ತಕ್ಕಂತಹ ದೀರ್ಘ ಆಯುಷ್ಯವನ್ನ ಕೂಡ ಕೊಡತಕ್ಕಂತಹದ್ದು. ತದನಂತರ ವೈರಾಗ್ಯದ ಜೀವನ, ವೈರಾಗ್ಯದ ಸುಖವನ್ನು ಕೂಡ ಕೊಡೋ ಮುಖಾಂತರ ಇನ್ನು ದೇಹದಲ್ಲಿ ಪರಿಸಮಾಪ್ತಿ ಆದಾಗ ಆ ಒಂದು ನಾರಾಯಣನೇ ಬಂದು ಅವನದೇ ಆಗಿರೋ ರಥದಲ್ಲಿ ಕೂರಿಸ್ಕೊಂಡು ಹೋಗ್ತಾನಂತೆ. ಅಂದ್ರೆ ಅಲ್ಲಿಗೆ ಏನ್ ಲೆಕ್ಕ ತಗೊಳ್ಬೇಕು ನಾವು ಅಂದ್ರೆ ಇಷ್ಟೆಲ್ಲ ದೀರ್ಘವಾಗಿರ್ತಕ್ಕ ಕೊಟ್ಟಾಗ ನಾವೇನಾದ್ರೂ ಅರೆ ನಾರಾಯಣ ಇಲ್ಲಿ ನನ್ನ ತಾಯಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಬಂದಿಲ್ಲ ಅಂತಂದ್ರೆ, ಅಪ್ಪ ನೀನು ಒಂದೇ ಒಂದು ದಿನ ಶ್ರದ್ಧೆ ಭಕ್ತಿಯಿಂದ ತ್ರಿಕರಣ ಶುದ್ಧಿಯಿಂದ ನಮಸ್ಕಾರ ಮಾಡ್ಕೊಂಡಿಯಲ್ಲ, ಆ ಒಂದು ಕಾರಣಕ್ಕಾಗಿ ನನ್ನನ್ನ ಕಳಿಸ್ಕೊಟ್ಟಿದ್ದಾಳೆ ಈ ದಿವ್ಯ ರಥ. ಅವಳು ಮಗ್ನಳಾಗ್ಬಿಟ್ಟಿದ್ದಾಳೆ. ನೀನು ಏನು ಆ ತ್ರಿಕರಣ ಶುದ್ಧಿಯಿಂದ ಮಾಡಿಕೊಂಡಿಯೋ ಅದಕ್ಕೆ ಪ್ರಸನ್ನವಾಗಿ ನನ್ನನ್ನ ಕಳಿಸ್ಕೊಟ್ಟು ಮೊರೆ ನಿಂತಿದ್ದಾಳೆ ನಿನ್ ಭಕ್ತಿಯ ಅಂತ. ಅಷ್ಟು ಭಕ್ತಿಯಿಂದ ಮಾಡೋ ಪ್ರಾರ್ಥನೆ ಅಂತ ನಾಳೆ ರಕ್ಷಾಬಂಧನವನ್ನ ಕಟ್ಟುವಾಗ ತ್ರಿಕರಣ ಶುದ್ಧಿಯಿಂದ ಕಟ್ಟಬೇಕು. ನನಗೇನು ಕೊಡ್ತಾರೆ ಅನ್ನೋ ಭಾವನೆ ಅಲ್ಲ, ಆ ಒಂದು ಪದ್ಧತಿಯಿಂದ ಮಾಡಿದ್ದೇ ಆದ ಪಕ್ಷದಲ್ಲಿ ಯಾಕೆ ಕರುಣಿಸ್ತಾಳೆ ಅಂತಕ್ಕಂಥ ಪ್ರತೀತಿ. ಅಂದ್ರೆ ಬಾಂಧವ್ಯ ಹೇಗಿರಬೇಕು. ರಕ್ಷಾಬಂಧನ ಈ ಹೆಣ್ಣು ಮಗುವಿಗೆ ಚಿಕ್ಕ ಮಗು ಆಗಿದ್ದಾಗ ತಂದೆ ಆಸರೆಯಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು. ಇನ್ನು ಆ ಮಗು ಪ್ರೌಢಾವಸ್ಥೆಗೆ ಬಂದು ಮದುವೆ ಆದಾಗ ಗಂಡ ಆಕೆ ಆಸರೆಯಾಗಿ ನಿಲ್ತಕ್ಕಂಥದ್ದು. ಇನ್ನು ಆಕೆ ವಯಸ್ಸಾದಾಗ ಮಗ ಆಸರೆ ನಿಲ್ತಕ್ಕಂಥದ್ದು. ಎಲ್ಲಾ ಸಂದರ್ಭದಲ್ಲೂ ಕೂಡ ಆ ಹೆಣ್ಣಿಗೆ ಆಸರೆ ಗಂಡು ಇರ್ಲೇಬೇಕು. ಆ ಗಂಡಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಹೆಚ್ಚಬೇಕು ಸಾಂಕೇತಿಕವಾಗಿನೇ ಅದಕ್ಕೆ 3 ಇದಕ್ಕಾಗ್ತಿರೋದಕ್ಕೆ. ಈಗ ನಾವ್ ಏನನ್ನ ಮಾಡಿಫೈ ಬಂದ್ಬಿಟ್ಟಿದೆ ಆರ್ಟಿಫಿಷಿಯಲ್ ಅಂತ ಮಾಡ್ಬಿಡ್ತೀವಿ. ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಅರಿಶಿಣದ ದಾರವನ್ನ ನೀವು 3 ಸುತ್ತು ಬರತಕ್ಕಂತಹದ್ದನ್ನೇ ಕಟ್ಟು ಅಂತ ಹೇಳ್ತಾನೆ. ಅದೇ ಶ್ರೇಷ್ಠ. ಅದು ಬಹಳ ಅದ್ಭುತವಾಗಿರ್ತಕ್ಕ ಶ್ರೇಷ್ಠ ಅಂತ. ಅದಕ್ಕೂ ಕೂಡ ಆವಾಹನೆ ಮಾಡೋದುಂಟು. ಆ ಒಂದು ರಕ್ಷೆ ಕೂಡ ತೆಂಗಿನಕಾಯಿ ಮೇಲೆ ಇಟ್ಟು ಅದಕ್ಕೆ ರಕ್ಷಾ ದೇವತೆ ಆವಾಹಯಾಮೆ ಅಂತ ನೀವು ಆವಾಹನೆ ಮಾಡುತ್ತಾ ದೀಪವನ್ನ ತೋರಿಸಿ ಕಟ್ಟತಕ್ಕಂಥದ್ದು ಇರುತ್ತೆ. ಇವತ್ತೆಲ್ಲ ಎಂತದ್ದು ಬಂದ್ಬಿಟ್ಟಿದೆ, ಅದೆಲ್ಲ ಮಾಡ್ತಿರ್ತೀರಿ. ಅಟ್ಲೀಸ್ಟ್ ಕೊನೆ ಪಕ್ಷ ನೀವು ಕಟ್ಟತಕ್ಕಂಥ ರಕ್ಷೆ ಏನಿದೆ ದೇವರ ಮುಂದೆ ಇಟ್ಟು ಅದಕ್ಕೊಂದು ಅಕ್ಷತೆ ಹಾಕಿ ಅದಕ್ಕೆ ನೀವು ದೀಪ ನೈವೇದ್ಯ ನೀರಾಜನ ಅಂತ ಮಾಡುತ್ತಾ ಕಟ್ಟಿದ್ದೆ ಆದ್ರೆ ರಕ್ಷಾ ಬಂಧನದ ಫಲ ನಿಮಗೆ ಸಿಗ್ತಕ್ಕಂಥದ್ದು. ಯಾಕಂತಂದ್ರೆ ಬೇರೆ ದಿನಗಳು ನೀವು ಇದನ್ನ ಮಾಡ್ಲಿಕ್ಕೆ ಬರಲ್ಲ. ಆಯಾಯ ದಿನಕ್ಕೆ ಅಂತ ಬಂದಾಗ ಆ ಬೇರೆ ದಿನಗಳಿಂದ ಹೆಚ್ಚಿನ ವಿಭಿನ್ನ ಶಕ್ತಿ ಕ್ರೋಢೀಕರಿಸ್ತಾ ಜಾಸ್ತಿ ಇರ್ತಕ್ಕಂಥದ್ದು ಆಗಿರುತ್ತೆ. ಅಂತಹ ದಿನದಲ್ಲಿ ಆಮೇಲೆ ಆಕಸ್ಮಿಕ ನಾವು ಸಣ್ಣ ಪುಟ್ಟ ಮನಸ್ತಾಪ ಇದ್ರು ಕೂಡ ಆ ದಿನ ಸರಿ ಹೋಗ್ತಾರೆ. ಅದೋ ಕಾರಣಕ್ಕೆ ಮನಸ್ತಾಪ ಆಗಿರುತ್ತೆ. ಆಗಿರಬಾರ್ದು. ಕೋಪ ಬಂದಿದ್ಯಾ, 1-2 ನಿಮಿಷ, 2 ದಿನ, 1 ತಿಂಗಳು, 2 ತಿಂಗಳು ಕೋಪ ಮಾಡ್ಕೊಳ್ಳಿ, ಆಮೇಲೆ ಒಂದಾಗ್ಲೇಬೇಕು. ಅದನ್ನ ಕ್ಯಾರಿ ಮಾಡಬಾರ್ದು ಅಂತ ಹೇಳಿ ಯಾವುದೇ ಕಾರಣಕ್ಕೂ. ಅಂದ್ರೆ ಅಲ್ಲಿ ಬಾಂಧವ್ಯ ಅಭಿರುಚಿಯೊಂದಿಗೆ ಇರಬೇಕು ಅಂತಕ್ಕಂತಹದ್ದು ಸಂಬಂಧವನ್ನ ರಕ್ಷಾಬಂಧನ. ಆ ರಕ್ಷಾಬಂಧನ ಅಂತಕ್ಕಂತಹದ್ದೇ ಆ ಕುಟುಂಬವನ್ನ ಒಂದು ಬಂಧನವಾಗಿರುತ್ತೆ. ಯಾವ ಬಂಧನ? ರಕ್ಷಾಬಂಧನ. ರಕ್ಷಣೆ ಮಾಡೋ ಮುಖಾಂತರ ನಿಮ್ಮನ್ನ ಬಂಧಿಸ್ತಕ್ಕಂಥದ್ದು. ವಿಶೇಷವಾಗಿ ಒಮ್ಮತದಿಂದ ಇರ್ತಕ್ಕಂತಹ ಕುಟುಂಬವಾಗಲಿ, ಅದಕ್ಕಾಗಿ ರಕ್ಷೆ ಕಟ್ಟುತ್ತಿದ್ದೇನೆ ಅನ್ನೋ ರಕ್ಷಾಬಂಧನ ಆಚರಣೆ ಮಾಡುತ್ತಾ ನಿಮ್ಮ ಕುಟುಂಬದ ಎಲ್ಲರೂ ಕೂಡ ಕೂಡುತ್ತಾ ಸಿಹಿಯ ಹೂರಣವನ್ನ ನೆಲ್ತಕ್ಕಂತಹದ್ದು ಭಗವಂತನಿಗೆ ಮರೋಗುವಂತ ದಿನ ಆ ರಕ್ಷಾಬಂಧನ ದಿನ. ಎಲ್ಲರೂ ಕೂಡ ಆರೋಗ್ಯವನ್ನ, ಆಯುಷ್ಯವನ್ನ, ಐಶ್ವರ್ಯವನ್ನ ಆ ಮಹಾಲಕ್ಷ್ಮಿ ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ಖಂಡಿತ ಗುರುಗಳೇ, ಈ ಅಣ್ಣ ತಂಗಿಯ ಒಂದು ಸಂಬಂಧ ಆಗಿರ್ಬೋದು, ಅಕ್ಕ ತಮ್ಮನ ಸಂಬಂಧ, ಈ ಒಂದು ರಕ್ಷಾಬಂಧನದ ಒಟ್ಟಾರೆ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಯಾವುದೇ ರೀತಿಯಾಗಿರುವಂತ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಸೊ ನಾವು ರಕ್ಷೆಯನ್ನ ಯಾವ ರೀತಿ ಕಟ್ಟಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿಲ್ಲ. ಅವ್ರ ಪ್ರೀತಿಯಿಂದ ಕೊಡ್ತಾರೆ, ಅವ್ರ ಪ್ರೀತಿಯಿಂದ ಕೊಟ್ಟು ತೆಗೆದುಕೊಳ್ಳಲೇಬೇಕು. ನಿಮ್ ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಅವ್ರಿಗೆಲ್ಲವೂ ಕೂಡ ಒಳ್ಳೆಪಾಲಸ್ಸು, ಒಳ್ಳೆದನ್ನ ದಯಪಾಲಸ್ಸು. ಎಂತ ಅದ್ಭುತವಾಗಿರುವಂತ ಮಾತುಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಒಂದು ರಕ್ಷಾಬಂಧನದ ಆಚರಣೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.